ಇತಿಹಾಸದಲ್ಲಿ ಇಂತಹ ಸರ್ಕಾರವನ್ನ ನಾವು ನೋಡಿಲ್ಲ ಎಂದು ಕಲಬುರಗಿಯ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ಅವರು ಮುಖ್ಯಮಂತ್ರಿ ರಾಜೀನಾಮೆ ಬಗ್ಗೆ ಮಾತನಾಡಿದ್ದಾರೆ. ಮಂತ್ರಿಗಳ ರಾಜೀನಾಮೆ ಬಗ್ಗೆ ಮಾತನಾಡಿದ ಅವರು, ಹಿಂದೆ ಯಾವುದೇ ಆರೋಪ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಆವಾಗಲೇ ರಾಜೀನಾಮೆಯನ್ನ ತೆಗೆದುಕೊಳ್ಳುತ್ತಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿಟ್ಟತೆಗೆ ಹೈಕಮಾಂಡ್ ಕೂಡ ಸುಮ್ಮನೆ ಆಗಿದೆ ಎಂದು ತಿಳಿಸಿದ್ದಾರೆ. ಬರೀ ಆಪಾದನೆ ಬಂದ್ರೆ ರಾಜೀನಾಮೆ ಕೊಟ್ಟಿದ್ದ ಇತಿಹಾಸ ಅವ್ರು ನೋಡಿದಂತವ್ರು ಇವತ್ತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಹೋದ್ಮೇಲೆ ಈ ನಿರ್ಣಯ ತೋತಾ ಇದ್ರು ಅಂತೇಳಿ ಒಂದೆಲ್ಲೋ ಅನುಮಾನ ಕಾಡ್ತಾ ಇದೆ. ಎಲ್ಲೋ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿಫಲವಾಗಿದೆ. ಇಲ್ಲಾಂದ್ರೆ ತಮ್ಗೆಲ್ಲರಿಗೂ ಗೊತ್ತಿದೆ, ಮೊದಲು ಇಂಥವು ಯಾವುದಾದ್ರೂ ಆಪಾದನೆ ಬಂದ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಶೀಘ್ರದಲ್ಲೇ ರಾಜೀನಾಮೆ ಕೊಡಿಸಿದ್ದು ಇತಿಹಾಸ ಕೂಡ ಇದೆ. ಆದ್ರೆ ಈಗ ಅದು ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಎಲ್ಲಿ ಇವತ್ತು ಹೈಕಮಾಂಡ್ ಕೂಡ ಮುಜುಗರ ಆಗಿದೆ. ಸಿದ್ದರಾಮಯ್ಯನವರ ಒಂದು ಗಟ್ಟಿತನಕ್ಕೆ ಇವತ್ತು ಹೈಕಮಾಂಡ್ ಕೂಡ ಮಣದಿದೆ ಅಂತ ಇವತ್ತು ಮೇಲ್ಮಟ್ಟಕ್ಕೆ ಕಾಣ್ತಾ ಇದೆ ಅಂತ ಕೂಡ ತಮ್ಮ ಮಾಧ್ಯಮ ಮೂಲಕ ಹೇಳೋದು ಇಚ್ಛೆ ಪಡ್ತಾ ಇದ್ದೀನಿ. ಪಕ್ಷದ ಒಂದು ಈ ತರ ಅಧಿಕಾರನ ನಾವು ಎಂದೂ ಕೂಡ ನೋಡಿಲ್ಲ. ಸಿಕ್ಕವ್ರ ಮೇಲೆ ಕೇಸ್ ಹಾಕೋದು, ಒಳಗಡೆ ಹಾಕ್ಸೋದು, ಮತ್ತೆ ಯಾವುದೇ ಒಬ್ಬ ಅಧಿಕಾರಿಗಳಿಂದ ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು ಕೂಡ ಸುಮ್ಮನೆ ಇರೋದು. ಇದು ಕಾಲಚಕ್ರವ ತಿರುಗಿ ಅವರು ಕೂಡ ಮತ್ತೆ ಅದು ಬರುತ್ತೆ. ಅದಕ್ಕೆ ಇಂಥದಕ್ಕೆ ಆಸ್ಪಾದನವನ್ನು ಕೊಡಬಾರ್ದು. ಯಾವುದೇ ಪಕ್ಷದವರ ಯಾರೇ ಒಬ್ಬ ಅಧಿಕಾರ ತನ್ನ ಇತಿಮಿತಿಯಲ್ಲಿ ಮಾತಾಡುವಂತ ಕೆಲಸ ಮಾಡ್ಬೇಕು. ಡೈಲಾಗ್ ಕೂಡ ಮುಖಾಂತರ, ಎಕ್ಸಾಂಪಲ್ ಕೂಡ ಮುಖಾಂತರ ಏನ್ ಇವತ್ತು IPS ಆಫೀಸರ್ ತಮ್ಮ ಜಾಣತನವನ್ನು ತೋರಿಸಿದ್ದಾರೆ. ಅದು ಜಾಣತನ ಅಲ್ಲ, ನಿಮ್ಮ ಓದಿದ್ದಂತ ಒಂದು IPS ಡಿಗ್ರಿಗೆ ತಾವು ಅವಮಾನ ಮಾಡ್ದಂಗ ಅಂತೇಳಿ ನಾನು ಇವತ್ತಿನ ದಿನ ತಮ್ಮ ಮಾಧ್ಯಮ ಮೂಲಕ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಪಕ್ಷದ ನಾಯಕರಾಗ್ಲಿ, ನಾಳೆ ನಿಮ್ಮ ಪಕ್ಷದ ನಾಯಕರಾಗ್ಲಿ, ಇಂತ ಒಂದು ಅಧಿಕಾರಿಗಳು ಇವತ್ತು ಒಂದು ಜನಪ್ರತಿನಿಧಿಗಳಿಗೆ, ಅದು ಒಬ್ಬ ಕ್ಯಾಬಿನೆಟ್ ಸಚಿವನ ಬಗ್ಗೆ ಇಷ್ಟು ಹಗರವಾಗಿ ಮಾತಾಡ್ತೀರ ಅಂತಂದ್ರೆ ಅವ್ರಿಗೆ ಯಾವ ನೈತಿಕತೆ ಇದ್ದೆ, ಅವ್ರು ಯಾರಂತ ಮಾತುಗಳನ್ನ ಆಡ್ತಾರ, ಅವ್ರು ಶೀಘ್ರದಲ್ಲೇ ಕಾನೂನವಾಗಿ ಅವರಿಗೆ ಅವರ ಮೇಲ್ ಅಧಿಕಾರಿಗಳನ್ನ ಅವರಿಗೆ ರಾಜೀನಾಮೆ ಕೊಡಿಸ್ಬೇಕು, ಅವರಿಗೆ ಸಸ್ಪೆಂಡ್ ಮಾಡಬೇಕಂತ ಕೂಡ ನಾನು ತಮ್ಮ ಮಾಧ್ಯಮ ಮೂಲಕನೂ ಹೇಳ್ತಾ ಇದ್ದೀನಿ. ಮತ್ತೆ ಇದ್ರ ಸಲುವಾಗಿನೇ ನಾವು ನಾಳೆ ದಿನ ಪ್ರತಿಭಟನೆ ಮಾಡಿ DC ಮೇಡಮ್ ಅವರಿಗೂ ಕೂಡ ಮನವಿ ಕೂಡ ಸಲ್ಲಿಸಲಿದ್ದೀವಿ. ಇಂಥ ಒಬ್ಬ ಹಗರವಾಗಿ ಮಾತಾಡುವಂತ ಅಧಿಕಾರಿಗಳಿಗೆ ತಕ್ಕ ಪಾಠ ಖಂಡಿತವಾಗಿ ಕಲಿಸಲೇಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಒಳ್ಳೆ ಒಂದು ಬೆಳವಣಿಗೆ ಅಲ್ಲ ಎಂಬ ಮಾತನ್ನ ಕೂಡ ತಮ್ಮ ಮಾಧ್ಯಮ ಮೂಲಕ ನಾನು ಹೇಳಲು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ ಆಗಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಏನು ಉಸ್ತುವಾರಿ ವಹಿಸಿದಂತ ಇಬ್ರು ನಾಯಕರು ಬಂದಿದ್ರು. ಇನ್ನೊಬ್ಬರು ನಾಯಕರು ಕೂಡ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಕೂಡ ಬರ್ಬೇಕಾಗಿತ್ತು. ಇವತ್ತು ಅವ್ರ ಮನೆಯಲ್ಲಿ ಪೂಜೆ ಇರೋದ್ರಿಂದ ಅವರು ಬರಕ್ಕಾಗಿಲ್ಲ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಇವತ್ತು ಪಕ್ಷದ ಜೊತೆ ಜನರು ನೋಡಿದ್ದಾರೆ. ಈಗ ಪ್ರಾದೇಶಿಕ ಪಕ್ಷದ ಕಡೆ ಎಲ್ಲೋ ಒಂದ್ ಕಡೆ ಒಲವನ್ನ ಖಂಡಿತವಾಗಿ ಜನ ತೋರಿಸ್ತಾರೆ. ವಿಶೇಷವಾಗಿ ರೈತರಿಗೆ ಸಾಲ ಮನ್ನಾ ಮಾಡಿದ ಯೋಜನೆಗಳು ನಮ್ಮ ಪಕ್ಷ ಕೊಟ್ಟಿದ್ದಾಗಿರ್ಬೋದು, ಅಥವಾ ಸನ್ಮಾನ್ಯ ದೇವೇಗೌಡರು ನೀರಾವರಿ ಮತ್ತು ರೈತರಿಗಾಗಿ ಅನೇಕ ಒಳ್ಳೆ ಸ್ಕೀಮ್ಗಳನ್ನ ಕೊಟ್ಟಿದ್ದಾಗಿರ್ಬೋದು. ಏನೀಗ 33% ವುಮೆನ್ ರಿಸರ್ವೇಶನ್ ಬಿಲ್ ಪಾಸ್ ಆಗಿದೆ, ಅದನ್ನ ಕೂಡ ದೇವೇಗೌಡರೇ ಮೊದಲು ಪ್ರಾರಂಭ ಮಾಡಿದ್ರು. ಇವೆಲ್ಲ ವಿಷಯಗಳು ಖಂಡಿತವಾಗಿ ಇವತ್ತು ಬಹಳಷ್ಟು ಜನ ಇವತ್ತು ವಿದ್ಯಾವಂತರಿದ್ದಾರೆ. ದಯಮಾಡಿ ಎಲ್ಲ ಇತಿಹಾಸಗಳನ್ನ ಓದಬೇಕು. ಓದಿ ನಿಜವಾಗ್ಲೂ ಕರ್ನಾಟಕ ರಾಜ್ಯಕ್ಕೆ ಯಾರು ಒಳ್ಳೇದು ಮಾಡಿದ್ದಾರೆ ಅಂತವರಿಗೆ ತಾವು ಬೆನ್ನೆಲುಬಾಗಿ ನಿಲ್ಬೇಕು ಎಂಬ ಮಾತನ್ನ ನಾನು ತಮ್ಮ ಮಾಧ್ಯಮ ಮೂಲಕ ಮತ್ತೊಮ್ಮೆ ಹೇಳಿ, ಈ ಒಂದು ಸಂಜೆ ತಾವು ಏನು ನಮ್ಮ ಪತ್ರಿಕೆ ತಂದೆ ನಮ್ದು ಸಂದರ್ಶನ ನೋಡ್ತಾ ಇದ್ರಿ, ಯಾರೇ ನೋಡ್ತಾ ಇದ್ರಿ, ದಯಮಾಡಿ ಇದ್ದಂತ ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ಹೇಳಲು ಒಂದೇ ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ರಾಜಕೀಯ ಅಂದ್ರೆ ಎಲ್ಲರಿಗೆ ಅಸಹ್ಯ ಆಗ್ತದೆ. ಅದನ್ನ ತಡಿಬೇಕಾದ್ರೆ ತಾವು ಮಾಧ್ಯಮದವರು ಯಾವಾಗ ಸತ್ಯ ಇದೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.